ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಫಾರ್ ಅಪ್ಕಮಿಂಗ್ KA ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟು. ಇದು ವಿಡಿಯೋ 8 ನಾವು ಈ ಒಂದು ಸೀರೀಸ್ ಅಲ್ಲಿ ಮಾಡ್ತಿರ್ತಕ್ಕಂಥಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. KA ಬಂದಿರತಕ್ಕಂಥ ಕ್ವಶನ್ಸ್ಗಳು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಪೇಪರ್ 2 ಸೆಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ಲಿಂಕ್ಸ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಬನ್ನಿ, ನಾನು ಹಾಗಾದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ, ತಡ ಮಾಡಲ್ಲ. ಅಂಡ್ ಡೀಟೇಲ್ ಆಗಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಕಂಜಕ್ಷನ್. ನೋಡಿ, ಈ ತರದ್ದೆಲ್ಲ ಕೇಳೋದು ನಿಮಗೆ KA. ಕಂಜಕ್ಷನ್, ಇಂಟರ್ಜೆಕ್ಷನ್, ನೌನು, ಓಕೆ, ವರ್ಬ್ ರಿಲೇಟೆಡ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್. ಓಕೆ, ಬನ್ನಿ. ಡ್ಯಾಶ್ ಈಸ್ ವಾಸ್ ಇಲ್, ಹಿ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೋಗ್ರಾಮ್ ಅಂಡ್ ಗಾಟ್ ದ ಫಸ್ಟ್ ಪ್ರೈಸ್. ಅಂದ್ರೆ ಅವನಿಗೆ ಹುಷಾರ್ ಇಲ್ಲ ಅಂದಿದ್ರು ಕೂಡ ಅವನು ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾನೆ. ಅಂದ್ರೆ ಸೋ ಹಿ ವಾಸ್ ಇಲ್ ಅಲ್ಲ, ದೋ ಹಿ ವಾಸ್ ಇಲ್ ಅಂತ ಬರುತ್ತೆ. ವಾಟ್ ಈಸ್ ಕಂಜಕ್ಷನ್? ನೋಡಿ, ಇದು ಕಂಜಕ್ಷನ್ ಅಂತಂದ್ರೇನು? ಇಟ್ ಈಸ್ ಎ ಸಂಯೋಜಕ. ಅರ್ಥ ಆಗ್ತಿದೆಯಲ್ಲ? ಕೋಆರ್ಡಿನೇಷನ್ ಇದರಲ್ಲಿ 2-3-4 ವಿಧ ಬರುತ್ತೆ. ಈಗ ದೋ ಅಂತ ಯೂಸ್ ಮಾಡಿದೀವಲ್ಲ, ಇದು ಕೋಆರ್ಡಿನೇಟೆಡ್ ಕಂಜಕ್ಷನ್ಸ್ ಅಡಿಯಲ್ಲೇ ಬರುತ್ತೆ. ನಾನು ರೂಲ್ಸ್ಗಳು ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ನೋಡಿ, ಆಲ್ ದೋ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಟ್ ಅನ್ನೋ ಪದ ಅಥವಾ ಕಾಮ ಬಂದಿರಬೇಕು. ಅಂದ್ರೆ ಇಟ್ ಈಸ್ ಎ ಕನೆಕ್ಷನ್ ಬಿಟ್ವೀನ್. ಓಕೆ, ನಾವು ಆಂಡ್, ಬಟ್, ನಾರ್, ಆರ್ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ. ಈಗ ನೋಡಿ, ಇಲ್ಲಿ ಕಾಮ ಯೂಸ್ ಮಾಡಿದೀವಿ, ಎಟ್ ಅನ್ನೋದಿಲ್ಲ, ಕಾಮ. ನೋಡುವ, ಈ ರೂಲ್ಸ್ ಇದೆಯಲ್ಲ, ಇವೆಲ್ಲ ನಾನು ಕೊಟ್ಟಿದ್ದೀನಿ. ಇವೆಲ್ಲ ನಿಮಗೆ ನಮ್ಮ ಗ್ರಾಮರ್ ವಿಡಿಯೋದಲ್ಲಿ ಸಿಗುತ್ತೆ. ಸಿಂಗಲ್ ಒಂದು ಕಂಪ್ಲೀಟ್ ಗ್ರಾಮರ್ ಇದೆ, ಅಥವಾ ಪ್ಲೇ ಲಿಸ್ಟ್ ಅಲ್ಲೂ ಕೂಡ ಕಂಜಕ್ಷನ್, ಇಂಟರ್ಜೆಕ್ಷನ್ ಸಪರೇಟ್ ನಿಮಗೆ ವಿಡಿಯೋ ಸಿಗುತ್ತೆ. ಚಾಪ್ಟರ್ ವೈಸ್ ಕೂಡ ಇದೆ, ಎಲ್ಲ ಲಿಂಕ್ ಕೊಡ್ತೀನಿ ನಾನು. ಓಕೆ, ಅದೆಲ್ಲ ಕವರ್ ಮಾಡಿದೀವಿ, ಇದೆಲ್ಲ ಕವರ್ ಮಾಡಿದೀವಿ ಸ್ನೇಹಿತರೆ. ಕಂಜಕ್ಷನ್ ಅಂದ್ರೇನು, ಅದರಲ್ಲಿ ರೂಲ್ಸ್ಗಳು ಯಾವಾಗ ಇದ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಕಾಮ ಇದೆ, ಸೊ ದೋ ಯೂಸ್ ಮಾಡಬಹುದು. ನೀವು ನಮ್ಮ ಒಂದು ಗ್ರಾಮರ್ ವಿಡಿಯೋ ಫಾಲೋ ಮಾಡಿದ್ರೆ, ಇಲ್ಲ ಅಂದ್ರೂ ಕೂಡ ಇಲ್ಲಿ ನೋಡಿ, ದೋ ಹಿ ವಾಸ್ ಹಿಲ್, ಹಿ ಪಾರ್ಟಿಸಿಪೇಟ್, ದೇರ್ ಫೋರ್ ಹಿ ವಾಸ್ ಇಲ್ ಅನ್ನಲ್ಲ, ಆದ್ದರಿಂದ ಅಂತನಲ್ಲ, ಅವನ್ಗೆ ಹುಷಾರಿಲ್ಲ ಇದ್ರೂ ಕೂಡ ಅಂತೀವಲ್ಲ, ದೋ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಆಂಡ್ ಯಾವಾಗ ಯೂಸ್ ಮಾಡ್ತೀವಿ, ಬಟ್ ಯಾವಾಗ, ಆರ್ ಯಾವಾಗ, ಇವೆಲ್ಲ ಕೂಡ ನಾವು ಇಲ್ಲಿ ಮಾಡಿದೀವಿ, ನಿಮಗೆ ಸಿಗುತ್ತೆ. ಓಕೆ, ಈ ಒಂದು ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್, ಇದು ಕೂಡ ಕಂಜಂಕ್ಷನ್ ಸಂಬಂಧ. ಆನ್ಸರ್ ಮಾಡ್ತೀರಾ? ಐ ಕೆಪ್ಟ್ ಕ್ವೈಟ್ ಡ್ಯಾಶ್ ಐ ನ್ಯೂ ಟಾಕಿಂಗ್ ಟು ಹಿಮ್ ವುಡ್ ಇನ್ವೈಟ್ಸ್ ಪ್ರಾಬ್ಲಮ್. ನೋಡಿ, ನಾನು ಸೈಲೆಂಟ್ ಆಗಿದ್ದೆ. ಯಾಕೆ ಅಂದರೆ ಐ ನ್ಯೂ ಟಾಕಿಂಗ್ ಟು ಹಿಮ್ ವುಡ್ ಬಿ ಇನ್ವೈಟ್ ಪ್ರಾಬ್ಲಮ್ಸ್. ಅಂದ್ರೆ ನನಗೆ ಗೊತ್ತು ಅವನ ಹತ್ರ ಮಾತ್ರ ನನಗೆ ಪ್ರಾಬ್ಲಮ್ಸ್ ತಂದ್ಕೊಂಡಂಗೆ, ಅವನ ಆ ಪ್ರಾಬ್ಲಮ್ಸ್ ನಮ್ಮ ಹತ್ರ ಕರ್ಕೊಂಡಂಗೆ ಅಂತ. ಐ ಕೆಪ್ಟ್ ಕ್ವೈಟ್ ಯಾಕಂದ್ರೆ, ಆದ್ದರಿಂದ, ಯಾಕೆ ಅಂದ್ರೆ ಬಿಕಾಸ್ ಅನ್ನೋ ಪದ ಯೂಸ್ ಮಾಡ್ತೀವಿ. ಬಿಕಾಸ್ ಐ ನ್ಯೂ ಅಲ್ವಾ ಸರ್? ಎಸ್, ಇದು ಕೂಡ ನಮಗೆ ಸಬಾರ್ಡಿನೇಟ್ ಕಂಜಕ್ಷನ್ ಅಲ್ಲಿ ಬರುತ್ತೆ. ಬಿಕಾಸ್, ಓಕೆ, ಬಿಕಾಸ್ ಸಬಾರ್ಡಿನೇಟ್ ಕಂಜಕ್ಷನ್ ಬರುತ್ತೆ. ಕಂಜಕ್ಷನ್ ತುಂಬಾ ವಿಧಗಳಿದೆ. ಓಕೆ, ಸೊ ಅದ್ರ ಬಗ್ಗೆ ಈಗ ಹೆಚ್ಚು ನಾನು ತುಂಬಾ ಡೀಟೇಲ್ ಹೋಗಲ್ಲ. ಏನೋ ನಿಮ್ಗೆ ಹೇಳಿದೀನಿ, ಈ ಗ್ರಾಮರ್ ವಿಡಿಯೋ ರೆಫರ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್. ನೋಡಿ, ಇವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್. ಕಂಜಕ್ಷನ್, ಇಂಟರ್ಜೆಕ್ಷನ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು. ಓಕೆ, ಇವೆಲ್ಲ ಅಬ್ಜೆಕ್ಟಿವ್ ಆಗಿರ್ಬೋದು. ಓಕೆ, ಅಡ್ವರ್ಬ್ ಆಗಿರ್ಬೋದು, ಇವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಇಲ್ಲಿ ಈ ಆಲ್ವೇಸ್ ರೈಟ್ಸ್ ನೀಟ್ಲಿ ಅಂತಿದೆ. ಆಲ್ವೇಸ್ ಅಂಡರ್ಲೈನ್ ಮಾಡಿದ್ದಾನೆ. ಇದು ಯಾವ್ದು ಪಾರ್ಟ್ಸ್ ಆಫ್ ಸ್ಪೀಚ್? ಇದು ವರ್ಬಾ, ನೌನ, ಅಡ್ವರ್ಬ್, ಅಬ್ಜೆಕ್ಟಿವ್? ನೋಡಿ, ಇದು ಯಾವ್ದ್ರಿಂದ ಇದೆ? ಆಲ್ ರೈಟ್. ಇಲ್ಲಿ ಕ್ರಿಯಾಪದ ಯಾವುದು? ಕ್ರಿಯೆ ಅಂದ್ರೆ ಬರೆಯೋದು ಅಲ್ವಾ, ವರ್ಬ್ ಇದು. ಸೊ ವರ್ಬ್ನ ಆರ್ಡರ್ ಮಾಡ್ತಾ ಇದೆ. ಅಂದ್ರೆ ಇವನು ಯಾವಾಗ್ಲೂ ಒಂದ್ಸಲಿ ಬರೆಯೋದ, ಆಲ್ವೇಸ್ ಯಾವಾಗ್ಲೂ ಬರಿತಾ ಇರ್ತಾನೆ. ಅಂದ್ರೆ ಆ ಕ್ರಿಯಾಪದನ ಆರ್ಡರ್ ಮಾಡ್ತೀವಲ್ಲ, ಅದಕ್ಕೆ ವಿಶೇಷಣ ಸೇರಿಸ್ತೀವಲ್ಲ, ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಕ್ರಿಯಾ ವಿಶೇಷಣ ಅಂದ್ರೆ ಅಡ್ವರ್ಬ್ ಅಂತ ಕರಿತೀವಿ. ಓಕೆ, ಅಡ್ವರ್ಬ್. ನೆಕ್ಸ್ಟ್ ಬರ್ತೀನಿ ಸರ್. ಕರೆಕ್ಟ್ ವರ್ಬ್ ಫಾರ್ಮ್ ಹೇಳ್ಬೇಕು. ವರ್ಬ್ ಫಾರ್ಮ್ ಅಂದ್ರೆ ನಾಮಪದ ಯಾವುದು ಅಂತ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಡ್ಯಾಶ್ ಕೊಟ್ಟಿದ್ದಾರೆ. ಮಹೇಶ್ ಡ್ಯಾಶ್. ಇಲ್ಲಿ ಮೇಕ್ ಅಂತ ನಿಮಗೆ ಅವನೇ ಈಸಿ ಮಾಡಿದ್ದಾನೆ. ಮೇಕ್ ಅನ್ನೋ ಇದಕ್ಕೆ ವರ್ಬ್ ಫಾರ್ಮ್ ಏನು? ಓಕೆ, ಬಟ್ ಇಲ್ಲಿ ಮೇಕು ಇದೆ, ಮೇಕ್ಸ್ ಇದೆ, ಮೇಕಿಂಗ್ ಇದೆ, ಮೇಡ್ ಇದೆ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇದು ವಿಚ್ ಟೈಪ್ ಆಫ್ ಸೆಂಟೆನ್ಸ್ ಮೇಲೆ ಇದು ಸಿಂಪಲ್ ಸೆಂಟೆನ್ಸ್, ಸಿಂಪಲ್ ಪಾಸ್ಟಾ, ಸಿಂಪಲ್ ಪ್ರೆಸೆಂಟ್ ಪಾಸ್ಟಾ, ಓಕೆ, ಅಥವಾ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಇದ್ರದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮಹೇಶ್ ಡ್ಯಾಶ್ ಹಿಮ್ ಸಿಟ್ ಆನ್ ದ ಚೇರ್ ಬಿಫೋರ್ ಆನ್ಸರಿಂಗ್ ದ ಕ್ವಶನ್. ನೋಡಿ, ಮಹೇಶ್
ಮೇಕ್ ಹಿಮ್ ಅಲ್ಲ. ನೋಡಿ ಇಲ್ಲಿ ಮೇಕ್ ಬರುತ್ತಾ ಬರಲ್ಲ, ಮೇಕ್ಸ್ ಬರುತ್ತಾ ಬರಲ್ಲ. ಯಾಕಂದ್ರೆ ಮೇಡ್ ಬರುತ್ತೆ. ಯಾಕೆ ಮೇಡ್ ಬರುತ್ತೆ? ಇಲ್ಲಿ ಮೇಕ್ ನಾವು ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಇವನು ಮಹೇಶ್ ಮೇಡ್ ಹಿಮ್ ಸಿಟ್ ಆನ್ ದ ಚೇರ್ ಬಿಫೋರ್ ಆನ್ಸರ್ ಇನ್ ದ ಕ್ವಶನ್. ಅಂದ್ರೆ ಅವ್ನು ಉತ್ತರ ಕೊಡಕ್ಕಿಂತ ಮುಂಚೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಪಾಸ್ಟ್, ಸಿಂಪಲ್ ಪಾಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ ಮೇಡ್ ಅಂತ, ಅಥವಾ ಪಾರ್ಟಿಸಿಪಲ್ ಅಂದ್ರೆ ING ಫಾರ್ಮ್ ಅಲ್ಲಿ ಕೂಡ ನಾವು ಇದನ್ನ ಏನ್ ಮಾಡ್ತೀವಿ? ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಯೂಸ್ ಮಾಡ್ತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಸಿಂಪಲ್ ಪಾಸ್ಟ್. ಸೊ ಇಲ್ಲಿ ಅಂದ್ರೆ ಅರ್ಥ, ಇಲ್ಲಿ ಸೆಂಟೆನ್ಸ್ ಯಾರಿದೆ? ಈ ಮಹೇಶ್ ಏನಿದ್ದಾನೆ ಮೇಡ್ ಹಿಮ್ ಸಿಟ್, ಅವನು ಫಸ್ಟ್ ಕೂತ್ಕೋಬೇಕು ಅಲ್ವಾ ಚೇರ್ ಮೇಲೆ, ಯಾವಾಗ? ಆನ್ಸರ್ ಮಾಡಕ್ಕಿಂತ ಮುಂಚೆ. ಸೊ ಅಂದ್ರೆ ಪಾಸ್ಟ್. ಸೊ ಇಲ್ಲಿ ಮೇಡ್ ಬರಬೇಕು, ಮೇಕ್ ಬರಲ್ಲ. ಸೊ ಗೊತ್ತಿರ್ಬೇಕು ನಿಮಗೆ, ಮೇಕ್ ನಾವು ಬೇಸ್ ಅಥವಾ ಇನ್ಫೈನೈಟ್ ಫಾರ್ಮ್ ಅಂತ ಕರಿತೀವಿ. ಮೇಕ್ಸ್ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಅಂದ್ರೆ ಹಿ ಮೇಕ್ಸ್, ಶಿ ಮೇಕ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಮೇಕ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸಿಂಗ್ಯುಲರ್ ಅಲ್ಲಿ ಮೇಕ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ದಾಗ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಇದ್ದಾಗ ನಾವು ಮೇಡ್ ನ ಯೂಸ್ ಮಾಡ್ತೀವಿ. ಓಕೆ, ನೋಡಿ ಇದು ಕೂಡ ಗ್ರಾಮರ್. ಇಷ್ಟೊಂದು ಡೀಟೇಲ್ ಬೇಕಾಗಲ್ಲ. ಅಂದ್ರೆ ಓದ್ಬೇಕಾಗತ್ತೆ ತಿಳ್ಕೋಬೇಕು ಅಂದ್ರೆ. ಅದರ್ವೈಸ್ ನೀವು ಹೆಂಗ್ ಇದನ್ನ ಯೂಸ್ ಮಾಡಬೇಕು ಅಂದ್ರೆ, ನೀವು ವಕ್ಯಾಬ್ ಇಂಪ್ರೂವ್ ಮಾಡ್ಕೋಬೇಕು, ಪೇಪರ್ಸ್ ಓದಬೇಕು. ಓಕೆ, ನಿಮ್ಗೆ ಎಡಿಟೋರಿಯಲ್ ಓದಬೇಕು. ಸೊ ಇಂಗ್ಲಿಷು, ಸೊ ಇವೆಲ್ಲ ಮಾಡಿದಾಗ ನಿಮಗೆ ಇಲ್ಲಿ ಯಾವ ಪದ ಬರಬೇಕು ಅಂತ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ. ಓಕೆ, ಸೊ ಇಲ್ಲಿ ಮೇಡ್ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬನ್ನಿ, ಫೈಂಡ್ ಔಟ್ ದ ವರ್ಡ್ ವಿತ್ ಇಟ್ಸ್ ಕರೆಕ್ಟ್ ಅಂಡ್ ಆಕ್ಚುಲಿ ಇದು ಇಟ್ಸ್ ನಾಟ್ ಕರೆಕ್ಟ್ ಆಂಟೋನಿಮ್ ಆಗಬೇಕು. ಓಕೆ, ಇನ್ಕರೆಕ್ಟ್ ಅಥವಾ ನಾಟ್ ಕರೆಕ್ಟ್. ಇನ್ಕರೆಕ್ಟ್ ಯಾವುದು ಅಂತ, ಯಾವ್ದು ತಪ್ಪಾಗಿರೋದು ಹೇಳಬೇಕಾಗಿದೆ. ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ 3 ಸರಿ ಇದೆ, 1 ತಪ್ಪಿದೆ. ಓಕೆ, ಆಂಟೋನಿಮ್ಸ್ ಅಂದ್ರೆ ಕರೆಕ್ಟ್ ಆಂಟೋನಿಮ್ಸ್ ಅಂತಂದ್ರೆ ಏನು ಹೇಳ್ತೀರಾ? ವರ್ಡ್ ವಿತ್ ಇಟ್ಸ್ ಕರೆಕ್ಟ್ ಆಂಟೋನಿಮ್ ಅಂದ್ರೆ, ಈಗ ಬೇರನ್ ಇದೆ, ಅದಕ್ಕೆ ಆಂಟೋನಿಮ್ ಏನು? ಫರ್ಟೈಲ್. ಬೇರನ್ ಅಂದ್ರೆ ಏನು? ಫಲವತ್ತಿಲ್ದೇ ಇರೋದು. ಫರ್ಟೈಲ್ ಅಂದ್ರೆ ಫಲವತ್ತಾದದ್ದು ಅಂತ. ಮತ್ತೆ ಇಲ್ಲಿ ಎಬ್ ಮತ್ತೆ ಫ್ಲೋ. ಎಬ್ ಅಂದ್ರೆ ಉಬ್ಬರ ಇಳಿತ ಅಂತೀವಲ್ಲ, ಫ್ಲೋ ಅಂದ್ರೆ ಆಟೋಮೆಟಿಕ್ ಆಗಿ ಡೌನ್ ಹೆಂಗಿರುತ್ತೆ ನ್ಯಾಚುರಲ್ ಫ್ಲೋ ಅದು. ಓಕೆ, ಅದ್ರ ವಿರುದ್ಧ ಏನು? ಅದ್ರ ವಿರುದ್ಧ ಬರ್ತಕ್ಕಂಥದ್ದು ಉಬ್ಬರ ಅಲ್ವಾ ಸರ್? ಸೊ ಇದು ಕರೆಕ್ಟ್ ಇದೆ. ಓಕೆ, ಇಲ್ಲಿ ಗಲ್ಟ್ ಸ್ಕ್ಯಾರ್ಸಿಟಿ. ಗಲ್ಟ್ ಅಂದ್ರೆ ತುಂಬಾ ಜಾಸ್ತಿ, ಸ್ಕ್ಯಾರ್ಸಿಟಿ ಅಂದ್ರೆ ಇಲ್ಲ ಅಂತ. ಇಲ್ಲಿ ನೋಡಿ, ಗಲ್ಟ್ ಅಂದ್ರೆ ಭೋಗಾತಿರೇಕ, ಒತ್ತುಂಬೋನು. ಸ್ಕ್ಯಾರ್ಸಿಟಿ ಅಂದ್ರೆ ಅಭಾವ, ಇಲ್ಲದೆ ಇರತಕ್ಕಂಥದ್ದು ಅಂತ. ಸೊ ಎಸ್, ಇದು ಆಪೋಸಿಟ್ ಆಯ್ತು. ಇದಕ್ಕೂ ಅಪೋಸಿಟ್ ಆಯ್ತು ಅಲ್ವಾ? ಇದಕ್ಕೂ ಬ್ಯಾರನ್ ಅಂದ್ರೆ ಫಲವತ್ತಿಲ್ದಿರೋದು, ಫರ್ಟೈಲ್ ಅಂದ್ರೆ ಫಲವತ್ತು, ಆಪೋಸಿಟ್ ಆಯ್ತು. ಬಟ್ ಜಾಯ್ ಅಂಡ್ ಹ್ಯಾಪಿ ಸೇಮ್, ಎರಡು ಆಪೋಸಿಟ್ ಅಲ್ಲ. ಜಾಯ್ ಅಂದ್ರೂ ಸಂತೋಷ ಅಂತ ಅರ್ಥ ಅಲ್ವಾ ಸರ್? ಇದು ಕೂಡ ಸಂತೋಷ ಅಂತ ಅರ್ಥ, ಹ್ಯಾಪಿ. ಸೊ ಇದೆರಡು ಸೇಮ್ ಇದೆ, ಆಂಟೋನಿಮ್ ಇಲ್ಲ. ಸೊ ಹಾಗಾಗಿ ಇದು ತಪ್ಪು. ಇಲ್ಲಿ ಇಟ್ಸ್ ನಾಟ್ ಕರೆಕ್ಟ್ ಬರಬೇಕು, ಇನ್ಕರೆಕ್ಟ್ ಆಂಟೋನಿಮ್ ಬರಬೇಕು. ಓಕೆ, ಎಸ್. ನೆಕ್ಸ್ಟ್, ಚೂಸ್ ದ ರೈಟ್ ಸೆಟ್ ಆಫ್ ಆರ್ಟಿಕಲ್ಸ್ ಹಾಕ್ಬೇಕು ಒನ್ಸ್ ಅಗೇನ್. ಹೋಗ್ ಮಾಡ್ಕೋಣ, ಇದು ಈಸಿ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ ಮಾಡ್ಕೋಣ, ಬನ್ನಿ ನೋಡೋಣ. ರೋಹನ್ ಕೇಮ್ ಡ್ಯಾಶ್ ಹವರ್ಸ್ ಅರ್ಲಿ ಕ್ಯಾರಿಯಿಂಗ್ ಡ್ಯಾಶ್ ಎ ಯೆಲ್ಲೋ ಬುಕ್ ಅಂತಿದೆ. ನೋಡಿ, ಆರ್ಟಿಕಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಓವಲ್ಸ್ ಅಂದ ತಕ್ಷಣ ಬರೀ AEIOU ಲೆಟರ್ ಇರಬೇಕು ಅಂತಲ್ಲ, ಅದರ ಒಂದು ಪ್ರೊನೌನ್ಸಿಯೇಷನ್ ಇರಬೇಕು ಅಂತ. ಇಲ್ಲಿ ಹವರ್ ಅಂತಿದೆ, ಹವರ್ ಆ ಅಂತ ಬರುತ್ತೆ. ಸೊ ಇದು ಆನ್ ಆಗ್ಬೇಕು. ಇಲ್ಲಿ ಎಲ್ಲೋ ಯಾ ಬರುತ್ತೆ, ಇದು ಎ ಆಗ್ಬೇಕು. ಸೊ ರೋಹನ್ ಕೇಮ್ ಅನ್ ಹವರ್ ಅರ್ಲಿ ಕ್ಯಾನ್ ಕ್ಯಾರಿಂಗ್ ಎ ಯೆಲ್ಲೋ ಬುಕ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. PQRS, ಅಲ್ಟಿಮೇಟ್ ಕ್ವಶನ್, ಬನ್ನಿ ನೋಡೋಣ. PQRST ಅಂತ ಕೊಟ್ಟಿದ್ದಾನೆ. ಓಕೆ, ಫಸ್ಟ್ ಏನ್ ಮಾಡ್ಬೇಕು? ಕಂಪ್ಲೀಟ್ ಇದನ್ನ ಒಂದ್ಸಲ ಓದ್ಕೋಬೇಕು. ಇದು ಹೇಳುತ್ತೆ ನಿಮ್ಗೆ ಇದು ಏನು ಅಂತ, ಪ್ಯಾಸೇಜ್ ಗೊತ್ತಾಗ್ಬಿಡುತ್ತೆ. ಫಾಸ್ಟ್ ಆಗಿ ಓದ್ಕೊಂಬಿಡಿ. He lost the book when he had taken it with him to a fair. Tejas had a storybook which was given to him by his uncle. His friend gave him a storybook the very next day. Tejas was very sad and he didn't go to play that day. He felt happy again and went to play with his friends. ಓಕೆ, ಏನೋ ಬುಕ್ ಇತ್ತು, ಅವನ ಹತ್ರ ಬುಕ್ ಕಳ್ಕೊಂಡ, ಆಮೇಲೆ ಅವನೇನೋ ಫ್ರೆಂಡ್ ಬುಕ್ ಕೊಟ್ಟ, ಹ್ಯಾಪಿ ಇರ್ಲಿಲ್ಲ, ಆಮೇಲೆ ಹ್ಯಾಪಿ ಆದ, ಈ ತರ ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಯಾವ್ದು? ಫಸ್ಟ್ ಇಂಡಿಪೆಂಡೆಂಟ್ ನಾಮಪದ ಇರೋದು ಬರಬೇಕು. ಸೊ ಇಲ್ಲಿ ಯಾವ್ದು? ತೇಜಸ್ ಅಂತಿದೆ, ಅವನ ಹೆಸರು ನೌನ್ ಇದೆ, ನಾಮಪದ. ಎಸ್, ಐದರ್ ಕ್ಯೂ ಫಸ್ಟ್ ಇರಬೇಕು, ಎಸ್ ಫಸ್ಟ್ ಇರಬೇಕು. ಕ್ಯೂ ಅಥವಾ ಎಸ್. ಇಲ್ಲಿ ಎಸ್ ಇಲ್ವೇ ಇಲ್ಲ, ಎಲ್ಲ ಫಸ್ಟ್ ಕ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಎಸ್ ಗಾನ್ ಆಯ್ತು. ಸೊ ದಿಸ್ ಇಸ್ ದ ಫಸ್ಟ್ ಒನ್, ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆ, ನೋಡಿ, ತೇಜಸ್ ಹ್ಯಾಡ್ ಸ್ಟೋರಿ ಬುಕ್ ವಿಚ್ ವಾಸ್ ಗಿವನ್ ಟು ಹಿಮ್ ಬೈ ಹಿಸ್ ಅಂಕಲ್. ಓಕೆ ಸರ್. ಆಮೇಲೆ ಯಾವ್ದು ಬರಬೇಕು? He lost the book when he had taken it with him. ಅಂದ್ರೆ ಅದನ್ನ ಕಳ್ಕೊತಾನೆ ಅವನು ಅನ್ನೋದು, ಅಂದ್ರೆ ಪಿ ಬರಬೇಕು, ಎಸ್ ಬರಲ್ಲ. ಅಗೇನ್ ತೇಜಸ್ ವರ್ ವೆರಿ ಸ್ಯಾಡ್. ಅದು ಯಾವಾಗ ಆದ್ರೆ ಈ ಕಳ್ಕೊಂಡಾಗ, ಇವನೇನ್ ಕಳ್ಕೊತಾನ ಬುಕ್, ಅವನ ಹತ್ರ ಕಳ್ಕೊಂಡಾಗ ಅವ್ನು ಸ್ಯಾಡ್ ಆಗೋದು.
ಸೊ 2 ಆದ್ಮೇಲೆ 3 ಈ ಎಸ್ ಬರ್ಬೇಕು ಅಂದ್ರೆ ಪಿ ಮತ್ತೆ ಎಸ್ ಪೇರು. ಇದು ಗೊತ್ತಾಗ್ಬೇಕು. ಪಿ ಎಸ್ ಪೇರ್ ಇರೋದು ಇದ್ರೊಂದಲ್ಲೇ, ಇನ್ ಯಾವ್ದ್ರಲ್ಲ ಇದೆಯಾ ಪಿ ಮತ್ತೆ ಎಸ್ ಇಲ್ಲಿದೆ. ಓಕೆ, ಬಟ್ ಇದು ಲಾಸ್ಟ್ ಅಲ್ಲಿ ಇದೆ. ಸೊ ಹಾಗಾಗಿ ನಮ್ಗೆ ಕ್ಯೂ ಆದ್ಮೇಲೆ ಪಿ ಮತ್ತೆ ಎಸ್ ಬರ್ಬೇಕು ಅಲ್ವಾ. ನೋಡಿ ಬೇಕಾರೆ ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡಿ, ಗೊತ್ತಾಗಿಲ್ವಾ ಇನ್ನೊಂದ್ಸಲ. ಈಗ ಇದು ಏನಾಯ್ತು, ಅವನು ಕಳ್ಕೊಂಡ, ಹಾಗಾಗಿ ಅವ್ನು ಸ್ಯಾಡ್ ಇದ್ದ. ಪುನಃ ಅವ್ನಿಗೆ ಯಾವಾಗ ಹಿಸ್ ಫ್ರೆಂಡ್, ಅವ್ನ ಫ್ರೆಂಡ್ ಬರ್ತಾನೆ, ಸ್ಟೋರಿ ಬುಕ್ ಕೊಡ್ತಾನೆ ನೆಕ್ಸ್ಟ್ ಡೇ. ಓಕೆ, ಅವ್ನ್ ಕೊಟ್ಟ ಮೇಲೆ ಹಿ ಫೆಲ್ಟ್ ಹ್ಯಾಪಿ ಅಗೇನ್. ಸೊ ಇದು 5 ಬರಬೇಕು. ಸೊ ಅಲ್ಲಿ ಏನಾಯ್ತು, ಆರ್ ಮತ್ತೆ ಟಿ ಅಂದ್ರೆ ಕ್ಯೂ ಪಿ ಎಸ್ ಆರ್ ಟಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಲಿಂಕರ್ ಫ್ರಮ್ ದ 4 ಆಲ್ಟರ್ನೇಟಿವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಯಾವುದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ನೋಡಿ. ಇದು ಚೆನ್ನಾಗಿದೆ. ಇದು ದ ಕ್ಯಾಂಡಿಡೇಟ್ ಸ್ಯಾಟ್ ಡ್ಯಾಶ್ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂಡ್ ರೋಟ್ ಎ ಪೊಯಮ್. ನೋಡಿ, ಒಬ್ಬ ಕ್ಯಾಂಡಿಡೇಟ್ ಬರ್ತಾನೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಕೂತ್ಕೊಂಡು ಪೊಯಮ್ ಬರೀತಾರೆ. ಅಂದ್ರೆ ಅದ್ರ ಪಕ್ಕನ ಅದ್ರ ಕೆಳಗಡೆನ ಏನು ಯಾವ್ದು ವಿತ್ ಅಂತ ಬರೆಯಲ್ಲ, ಐದರ್ ಬಿನಿತ್ ಬರಬೇಕು ಅಥವಾ ಅಕ್ರಾಸ್ ಅಂತ ಬರಲ್ಲ. ಅಕ್ರಾಸ್ ಅಂದ್ರೇನು, ಅದರ ಏನೋ ಅಕ್ರಾಸ್ ಅಂದ್ರೆ ಹಿ ಕೇಮ್ ಅಕ್ರಾಸ್ ಅಂದ್ರ ಅವನ ಎದುರಿಗೆ ಬಂದ ಅನ್ನೋ ರೀತಿ ಅದಲ್ಲ. ಸೊ ಐದರ್ ಬಿನಿತ್ ಬರಬೇಕು, ಬಿಸೈಡ್ ಬರಬೇಕು. ಬಿಸೈಡ್ ಅಂದ್ರೇನು, ಅದ್ರ ಪಕ್ಕ, ಅದ್ರ ಹತ್ತಿರ. ಕೆಳಗೆ ಅಂತ ಹೇಳಲ್ಲ ನೋಡಿ. ಬಿನೀತ್ ಅಂದ್ರೆ ಕೆಳಗೆ. ಕೆಳಗೆ ಅಂತ ಯಾವಾಗ ಹೇಳ್ತೀವಿ? ದಟ್ ಈಸ್ ಡಿಫರೆಂಟ್. ಅಂದ್ರೆ ಅದ್ರ ಎಕ್ಸಾಕ್ಟ್ಲಿ ಅದ್ರ ಕೆಳಗಡೆ ಕೂತ್ಕೊಳಕ್ ಆಗುತ್ತಾ? ಇಲ್ಲ. ಆ ಸ್ಟ್ಯಾಚ್ಯೂ ಪಕ್ಕ ಕೂತ್ಕೋಬಹುದು, ಅದ್ ಹತ್ತಿರ ಕೂತ್ಕೋಬಹುದು. ಪಕ್ಕ ಅಥವಾ ಹತ್ತಿರ ಅಲ್ವಾ ಸರ್? ಸೊ ಬಿಸೈಡ್ ಇಸ್ ರೈಟ್ ಆನ್ಸರ್, ನಾಟ್ ಬಿನೀತ್. ಓಕೆ, ಬಿಸೈಡ್ ಮೀನ್ಸ್ ಎ ಸೈಡ್ ಆರ್ ನೆಕ್ಸ್ಟ್ ಟು ದ ಸಮ್ ಒನ್ ಆರ್ ಸಮಥಿಂಗ್. ಬಿನೀತ್ ಅಂದ್ರೆ ಎಕ್ಸಾಕ್ಟ್ಲಿ ಇನ್ ದ ಲೋವರ್ ಪ್ಲೇಸ್, ಡೈರೆಕ್ಟ್ಲಿ ಅಂಡರ್, ಅದ್ರ ಕೆಳಗಡೆ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದು ಯಾವುದು ಅಂತ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾನೆ. ಇದು ವೆರಿ ಈಸಿ ಕ್ವಶನ್ ಇದೆ. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಏನು ಸರ್? DISCIPLIN. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದು ಹೇಳ್ಬೇಕು. ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೊಡ್ತಾನೆ ಇನ್ಕರೆಕ್ಟ್ ಸ್ಪೆಲ್ಡ್. ಓಕೆ, 4ಅಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕರೆಕ್ಟ್ ಆಗಿ ನೀವು ಓದ್ಬೇಕು, ಕ್ವಶನ್ ಓದ್ಬೇಕು. ಕರೆಕ್ಟ್ಲಿ ಕೇಳಿದಾನ, ಇನ್ಕರೆಕ್ಟ್ ಕೇಳಿದಾನ ಅಂತ. ಓಕೆ, ನೆಕ್ಸ್ಟ್, ದ ವರ್ಡ್ ಪ್ಯೂರ್ ಟೇಕ್ಸ್ ದ ಪ್ರಿಫಿಕ್ಸ್. ಓಕೆ, ಪ್ಯೂರ್ಗೆ ಯಾವುದು ಪ್ರಿಫಿಕ್ಸ್ ಹಾಕ್ಬೋದು ಅಂದ್ರೆ ಅದ್ರ ಹಿಂದೆ, ಪ್ರಿ ಅಂದ್ರೆ ಹಿಂದೆ, ಸಫಿಕ್ಸ್ ಅಂದ್ರೆ ಮುಂದೆ. ಪ್ರಿಫಿಕ್ಸ್ ಪ್ಯೂರ್ಗೆ ಆಪೋಸಿಟ್ ಯಾವುದು? ಇಂಪ್ಯೂರ್ ಅಂತೀವಿ. ಅನ್ಪ್ಯೂರ್ ಅನ್ನಲ್ಲ, ಇನ್ಪ್ಯೂರ್ ಅಲ್ಲ, ಇಂಪ್ಯೂರ್ ಅಲ್ವಾ ಸರ್? IM. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ವರ್ಡ್ ರೆಸ್ಪೆಕ್ಟ್ ಟೇಕ್ಸ್ ದ ಪ್ರಿಫಿಕ್ಸ್. ಓಕೆ, ಅಗೇನ್ ರೆಸ್ಪೆಕ್ಟ್ ಗೆ ಆಪೋಸಿಟ್ ಏನ್ ಹೇಳ್ತೀವಿ ನಾವು? ಅನ್ರೆಸ್ಪೆಕ್ಟ್ ಅಲ್ಲ, ಡಿಸ್ರೆಸ್ಪೆಕ್ಟ್ ಅಂತೀವಿ. ಓಕೆ, ಡಿಸ್ರೆಸ್ಪೆಕ್ಟ್ ಅನ್ನಲ್ಲ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು ಈಸಿ ಇತ್ತು. ನೆಕ್ಸ್ಟ್ ಬರ್ತೀನಿ. ಐಡೆಂಟಿಫೈ ದ ಸಿನೋನಿಮ್ ಆಫ್ ಡಿಸ್ಕ್ರೀಟ್. ನೋಡಿ, ಇದರಲ್ಲಿ ಬೇರೆ ಬೇರೆ ಪದ ಬರುತ್ತೆ. ಐದರ್ ಡಿಸ್ಕ್ರೀಟ್ ಅನ್ನೋದು ಇದು ಬೇರೆ ಪದ. ಓಕೆ, ಇಲ್ಲಿ ಕೊಟ್ಟಿರೋದು ಯಾವುದು? ಡಿಸ್ಕ್ರೀಟ್ ಅಂತ. CREET ಬೇರೆ, CRET ಬೇರೆ. ಸೊ ಇದು ಬೇರೆ, ಇದು ಬೇರೆ. ಇಲ್ಲಿ ಕೇಳಿದ್ರು DSCREET. ಓಕೆ, ಸೊ ವಾಟ್ ಇಸ್ ಡಿಫರೆನ್ಸ್ ನಾನು ಹೇಳ್ತೀನಿ ನೋಡಿ. ಡಿಸ್ಕ್ರೀಟ್ CRET ಅಂದ್ರೆ ಸಿಂಗಲ್ ಅಂತ, ಇಂಡಿಪೆಂಡೆಂಟ್ ಅಂತ. ಓಕೆ, ಒಂಥರ ಎಲ್ಲರ್ಕಿಂತ ಒಂದು ಸ್ಟೆಪ್ ಅವೇ ಅಂದ್ರೆ ಸಪರೇಟ್ ಆಗಿರೋದು ಅಂತ. ಡಿಟ್ಯಾಚ್ಡ್, ಅವ್ರಕ್ಕಿಂತ ನಾನು ಒಂಥರ ಡಿಫ್ರೆಂಟ್ ಅಂದ್ರೆ ಅನ್ಕನೆಕ್ಟೆಡ್ ಅಂತ. ಓಕೆ, ಈ DSCREET ಇದೆಯಲ್ಲ, ಇದು ವಿವೇಚನಾಯುಕ್ತ ಅಂತ. ಅಂದ್ರೆ ವಿವೇಚನ, ಅವನು ಒಂಥರ ಯೋಚನೆ ಮಾಡೋದು, ಅವನು ತುಂಬಾ ಬುದ್ಧಿವಂತ ರೀತಿ, ತಂತ್ರ ಭರಿತ ಅನ್ನೋ ರೀತಿ. ಟ್ಯಾಕ್ಟ್ಫುಲ್ ಅಂದ್ರೆ he is a careful, tactful, secrets ಅನ್ನೋ ರೀತಿ. ಓಕೆ, ಸೊ ಇಲ್ಲಿ ನಮ್ DSCREET ಬಂದಿರೋದು, ಹಾಗಾಗಿ ಟ್ಯಾಕ್ಟ್ಫುಲ್ ಇಸ್ ರೈಟ್ ಆನ್ಸರ್. DSERT ಬಂದ್ರೆ ಇದು ಸಿಂಗಲ್ ಅನ್ನೋ ರೀತಿ ಬರುತ್ತೆ. ಓಕೆ, ಸೊ ನಮಗೆ ಇದು ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದ, ಸಮಾನಾರ್ಥಕ ಪದ ಅಲ್ಲ ಸರ್? ಸೊ ಟ್ಯಾಕ್ಟ್ಫುಲ್ ನೋಡಿ, ಇದೆರಡಕ್ಕೂ ಡಿಫ್ರೆನ್ಸ್. ಅದಕ್ಕೆ ನಾನು ಈ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರ್ಕೊಂಡು ನಿಮ್ಗೆ ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ, DISCRET ಬೇರೆ, DISCREET ಬೇರೆ. ಓಕೆ, ಫೈನ್ ಸರ್. Sita said, my teacher is teaching English. Reported speech of the above sentence and direct indirect speech ಹೇಳಬೇಕು. ಇದ್ರ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ ಪದೇ ಪದೇ. ಪ್ರೆಸೆಂಟ್ ಸಿಂಪಲ್ ಇದ್ರೆ ಪಾಸ್ಟ್ ಹೋಗ್ಬೇಕು, ಪಾಸ್ಟ್ ಸಿಂಪಲ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಹೋಗ್ಬೇಕು. ಅಂದ್ರೆ ಐ, ಈಸ್, ಆಮ್, ಆರ್ ಅಂತ ಇದ್ರೆ ಅದ್ರ ಪಾಸ್ಟ್ ವಾಸ್, ವರ್ ಆತರ ಹೋಗ್ಬೇಕು. ಕ್ಯಾನ್ ಇದ್ರೆ ಕುಡ್ ಆಗ್ಬೇಕು, ಹ್ಯಾವ್ ಟು ಇದ್ರೆ ಹ್ಯಾಡ್ ಟು ಆಗ್ಬೇಕು. ಸೊ ಇವೆಲ್ಲ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ. ಸೊ ಇಲ್ಲಿ ನೋಡೋದಾದ್ರೆ ಏನಿದೆ, ಸೀತಾ ಸೆಡ್, ಕಾಮ ತೆಗಿಬೇಕು ಅಂದ್ರೆ ಸೆಡ್ ದಟ್ ಅಂತ ಹಾಕ್ಬೇಕು ಅಲ್ವಾ ಸರ್? ಇದು ಈಗ ಮೈ ಟೀಚರ್ ನೋಡಿ, ಸೀತಾ ಹೇಳ್ತಾ ಇರೋದೇನೋ, ಮೈ ಟೀಚರ್ ಇಸ್ ಟೀಚಿಂಗ್
ಈಸ್ ಟೀಚಿಂಗ್ ಇಂಗ್ಲಿಷ್ ಅಂತ. ಅವಳು ನನ್ನ ಟೀಚರ್ ಅಂತ ಹೇಳ್ತಾ ಇದ್ದಾಳೆ. ನಾವು ಅವಳು ಹೇಳಿರೋದನ್ನ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅವಳ ಟೀಚರ್ ಅಂತ ಹೇಳ್ತೀವಿ. ಸೊ ಮೈ ಇರೋದು ಏನಾಗ್ಬೇಕು, ಹರ್ ಆಗ್ಬೇಕು. ಸೊ ಎಲ್ಲಿದೆ, ಸೀತಾ ಸೆಡ್ ದಟ್ ಹರ್ ಇಲ್ಲಿದೆ, ಟೋಲ್ಡ್ ಬರಲ್ಲ. ಓಕೆ, ಟೋಲ್ಡ್ ಇಲ್ಲಿ ಬರೀ ಟೋಲ್ಡ್ ಇದೆ, ದಟ್ ಇಲ್ಲ. ಈ ಸೆಡ್ ದಟ್ ಹರ್ ಇಲ್ಲೂ ಇದೆ. ಸೊ ಆಪ್ಷನ್ 1 and 3 ಆಗಲ್ಲ, 2 ಅಥವಾ ನಮಗೆ 4 ಅಲ್ಲಿ ಕರೆಕ್ಟ್ ಇದೆ. ಬಟ್ ಇಲ್ಲಿ ನೋಡಿ, ಮೈ ಟೀಚರ್ ಈಸ್ ಟೀಚಿಂಗ್ ಇಂಗ್ಲಿಷ್. ಓಕೆ, ಅವಳು ಮಾತಾಡಬೇಕಾದ್ರೆ ಪ್ರೆಸೆಂಟ್ ಅಲ್ಲಿ ಮಾತಾಡಿರ್ತೀವಿ ನಾವು. ಅವಳು ಮಾತಾಡ ಆಗಿರೋದನ್ನ ನಾವು ಹೇಳ್ತಾ ಇದೀವಿ ಇಂಡೈರೆಕ್ಟ್ ಆಗಿ, ಅವಳು ಹಿಂಗ್ ಅಂದ್ಲು ಅಂತ ಅಲ್ವಾ, ಇನ್ನೊಬ್ರಿಗೆ ಹೇಳ್ತಾ ಇದೀವಿ ಅಂದ್ರೆ ಅದು ಆಗೋಗಿದೆ. ಅಂದ್ರೆ ಈಸ್ ಇರೋದು ಏನಾಗ್ಬೇಕು ಸರ್, ವಾಸ್ ಆಗ್ಬೇಕು. ವಾಸ್ ಎಲ್ಲಿದೆ, ಇಲ್ಲಿದೆ, ಇಲ್ಲಿ ಈಸ್ ಇದೆ. ದಿಸ್ ಇಸ್ ರಾಂಗ್ ಒನ್ಸ್ ಅಗೇನ್. ಸೊ ಸೀತಾ ಸೆಡ್ ದಟ್ a teacher was teaching English is the right answer. ಅರ್ಥ ಆಯ್ತಾ? ಎಸ್. ಸೊ ಇನ್ನೊಂದು ಕೊಡ್ತೀನಿ, ಮಾಡ್ತೀರಾ? he said to her, are you coming to party? ಓಕೆ, ಇಂಡೈರೆಕ್ಟ್ ಸ್ಪೀಚ್ ಮಾಡಿ ನೋಡೋಣ. he said to her, ನೋಡಿ, he said to her ಅಂದಾಗ ಇಲ್ಲಿ ಒಬ್ರಿಗೆ ಹೇಳ್ತಾ ಇದ್ದಾಳೆ. ಆಗಾಗ ಏನಾಗ್ಬೇಕು, he told ಆಗ್ಬೇಕು. ಬಟ್ ಇಲ್ಲಿ ಇನ್ನೊಂದು ಏನ್ ಇಂಪಾರ್ಟೆಂಟ್ ಇದೆ ಅಂದ್ರೆ ಕ್ವಶನ್ ಮಾರ್ಕ್ ಇದೆ. ಇಲ್ಲೆಲ್ಲೂ ಆಪ್ಷನ್ ಕ್ವಶನ್ ಮಾರ್ಕ್ ಇಲ್ಲ. ಅಂದ್ರೆ ನೀವು ಇದನ್ನ ಕ್ವಶನ್ ರೀತಿ ಕೇಳೋ ರೀತಿ ಇರ್ಬೇಕು ಆಪ್ಷನ್ ಅಲ್ಲಿ. ಹಂಗಾಗಿ ಟೋಲ್ಡ್ ಬರಲ್ಲ, ಇಲ್ಲಿ ಆಸ್ಕ್ ಬರುತ್ತೆ. ಕ್ವಶನ್ ಅಂದ್ರೆ ಕೇಳೋದು, ಹಾಗಾಗಿ ಟೋಲ್ಡ್ ಬರಲ್ಲ, ಆಸ್ಕ್ ಬರುತ್ತೆ. ಯಾಕೆಂದ್ರೆ ಇದು ಕ್ವಶನ್ ಮಾರ್ಕ್ ಇದೆ. ಆಯ್ತಾ? he told her if she was coming to the party, alla tappu. he asked her whether she is coming to the party, he asked her if she will be, ನೋಡಿ will be ಇದೆ, again wrong. ಪಾಸ್ಟ್ ಅಲ್ವಾ, ಪಾಸ್ಟ್ ಇರಬೇಕು. ನಾನು ನಿಮ್ಗೆ ಹೇಳ್ತಾ ಇರೋದು ಆಲ್ರೆಡಿ ಮಾತಾಡೋಗಿದೆ ಅಲ್ವಾ. ಸೊ ಐದರ್ ಸೆಕೆಂಡ್ ಆರ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಯಾವ್ದಿದೆ, ಇಲ್ಲಿ asked her if. ಎಸ್, ಇಫ್ ಅಂದ್ರೆ ಕ್ವಶನ್ ಕೇಳ್ತಾ ಇದೀವಿ, ಅವಳು ಆಸ್ಟ್ ಕೇಳ್ತಾ ಇದ್ದಾಳೆ. ಇಫ್ ಶಿ ವಾಸ್ ಕಮಿಂಗ್ ಟು ದ ಪಾರ್ಟಿ, ಆಪ್ಷನ್ 4th. ವೆದರ್ ಬರಲ್ಲ, ಇಫ್ ಬರಬೇಕು. ಯಾಕಂದ್ರೆ ಅಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಆರ್ ಯು ಕಮಿಂಗ್ ಟು ದ ಪಾರ್ಟಿ ಅಂತ ಕೇಳ್ತಾ ಇರೋದು. ಇಫ್ ಶಿ ವಾಸ್ ಕಮಿಂಗ್ ಟು ದ ಪಾರ್ಟಿ ಅಂಡ್ ಆಸ್ಟ್ ಬರಬೇಕು ಅಂಡ್ ಇಫ್ ಬರಬೇಕು. ಯಾಕೆ ಇಫ್, ಕ್ವಶನ್ ಮಾರ್ಕ್. ಓಕೆ, ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ನೋನ್ ಫಾರ್ಮ್ ಆಫ್ ದ ವರ್ಡ್ ಅಡ್ಮಿಟ್. ಅಡ್ಮಿಟ್ಗೆ ನೋನ್ ಏನು ಅಂತ. ಅಡ್ಮಿಟ್ ನೋಡಿ, ಅಡ್ಮಿಟ್ಗೆ ನೋನು ಅಡ್ಮಿಷನ್ ಅಥವಾ ಅಡ್ಮಿಟ್ ಅಂತ ಕರಿತೀವಿ. ಅಡ್ಮಿಟೆನ್ಸ್, ಅಡ್ಮಿಷನ್. ಓಕೆ, ಇಟ್ ಈಸ್ ದ ಫಾರ್ಮ್ ಆಫ್ ನೌನ್ ಅಂತ ಕರಿತೀವಿ. ವರ್ಬ್ನ ನಾವು ನೌನ್ಗೆ ಕನ್ವರ್ಟ್ ಮಾಡೋದು. ಓಕೆ, ಈಗ ನೋಡಿ, ಇದನ್ನ ಈಗ ನಾನು ಇನ್ನೊಂದು ಕ್ವಶನ್ ತಗೋತೀನಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ನೋಡ್ತಾರೆ ಈಗ, ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದ ವರ್ಡ್ ಡಿಕ್ಲೇರ್. ಓಕೆ, ಇದ್ರಲ್ಲಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅದಕ್ಕೆ ಈ ಕ್ವಶನ್ ಇನ್ನೊಂದು ತಗೊಂಡಿದ್ದೀನಿ. ಡಿಕ್ಲೇರ್ ನೌನ್ ಫಾರ್ಮ್ ಏನು ಅಂತ. ಈಗ ನಿಮಗೆ ಗೊತ್ತಿರಬೇಕು, ಡಿಕ್ಲರೇಷನ್ ಅಂತ ಬರುತ್ತೆ, ಇನ್ನೊಂದು ಡಿಕ್ಲೇರ್ಡ್. ನೋಡಿ, ಈಗ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಆಮೇಲೆ ಆನ್ಸರ್ ಹೇಳ್ತೀನಿ. ಈಗ ಡಿಕ್ಲೇರ್ ಅನ್ನೋದು ವರ್ಬ್ ಆಗಿ ಯೂಸ್ ಮಾಡಬಹುದು, ನೋನ್ ಆಗಿ. ಈಗ ಯಾವಾಗ ನೋನ್ ಆಗ್ತದೆ ಅದು, ಈಗ ಸ್ಟೇಟ್ಮೆಂಟ್ ಅಥವಾ ಆಕ್ಟ್ ಇದ್ದಾಗ. ಅಂದ್ರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ, ದ ಗೌರ್ಮೆಂಟ್ ವಿಲ್ ಮೇಕ್ ಎ ಡಿಕ್ಲರೇಷನ್ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಡಿಕ್ಲರೇಷನ್ ಅಂತ ಕೊಡ್ತಾ ಇದೆ. ಓಕೆ, ಇಲ್ಲಿ ದ ಗೌರ್ಮೆಂಟ್ ವಿಲ್ ಡಿಕ್ಲೇರ್ ಇಟ್ಸ್ ಇಂಟೆನ್ಷನ್ಸ್. ಓಕೆ, ಇಲ್ಲಿ ಏನಾಗ್ತಾ ಇದೆ, ಡಿಕ್ಲರೇಷನ್ ಅಂತಕ್ಕಂಥದ್ದು ಏನಿದೆ ಅದು ಇಲ್ಲಿ ನೋನ್ ಆಗುತ್ತೆ, ಪ್ರೊನೋನ್. ಅಂದ್ರೆ ಗೌರ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಆಕ್ಟ್ ಮಾಡ್ತಾ ಇದೆ. ಓಕೆ, ಗೌರ್ಮೆಂಟ್ ಅಂತಕ್ಕಂಥದ್ದು ಒಂದು ಡಿಕ್ಲರೇಷನ್ ಕೊಡ್ತಾ ಇದೆ. ಓಕೆ, ಇಲ್ಲಿ ಗೌರ್ಮೆಂಟ್ ವಿಲ್ ಡಿಕ್ಲೇರ್, ಇಲ್ಲಿ ಡಿಕ್ಲೇರ್ ಅಂದ್ರೆ ಏನ ಕ್ರಿಯೆ, ಇಟ್ಸ್ ಇಂಟೆನ್ಷನ್ ಅದು ಡಿಕ್ಲೇರ್ ಮಾಡುತ್ತೆ. ಇಲ್ಲಿ ಕ್ರಿಯೆ ಆಗಿ ಯೂಸ್ ಮಾಡ್ತೀವಿ, ಇಲ್ಲಿ ನೌನ್ ಪ್ರೊನೋನ್ ಆಗಿ ಯೂಸ್ ಮಾಡ್ತೀವಿ. ಸೊ ನೌನ್ ಯಾವ್ದಾಗುತ್ತೆ ಅಂದ್ರೆ ಡಿಕ್ಲರೇಷನ್ ಆಗುತ್ತೆ ಅಲ್ವಾ ಸರ್. ಇಲ್ಲಿ ಏನಾದ್ರು ಡಿಕ್ಲರೇಷನ್. ಸೊ ಇಲ್ಲಿ ಎಲ್ಲಿದೆ ಡಿಕ್ಲರೇಷನ್, ಆಪ್ಷನ್ 1 ಅಲ್ಲಿ ಇದೆ ನೋಡಿ. ಇದು ಸ್ಪೆಲ್ಲಿಂಗ್ ತಪ್ಪು. ಓಕೆ, ಫೈನ್. ಸೊ ನೆಕ್ಸ್ಟ್ ಬರ್ತೀನಿ, ಐಡೆಂಟಿಫೈ ದ ಆಂಟೋನಿಮ್ ಆಫ್ ದ ಟೈಂಟೆಡ್. ಓಕೆ, ಇದಕ್ಕೆ ವರ್ಡ್ಗೆ ಆಂಟೋನಿಮ್ ಹೇಳಬೇಕು, ಹೇಳ್ತೀರಾ? ಟೈಂಟೆಡ್ ಅಂದ್ರೆ ಗಲೀಜು ಅನ್ನೋ ರೀತಿ. ಓಕೆ, ಅದಕ್ಕೆ ವಿರುದ್ಧ ಪದ, ವಿರುದ್ಧ ಏನೋ ಚೆನ್ನಾಗಿರೋದು ಅಂದ್ರೆ ಪ್ಯೂರ್. ಅರ್ಥ ಆಗ್ತಿದೆಯಲ್ಲ? ಕಳಂಕಿತ ಅನ್ನೋ ರೀತಿ. ಪ್ಯೂರ್ ಅಂದ್ರೆ ಒಳ್ಳೇದು ಅಂತ ಅಲ್ವಾ ಸರ್. ಡಸ್ಟಿ ಅಂದ್ರೆ ಡಸ್ಟ್, ಅಗ್ಲಿ ಅಂದ್ರೆ ವಿಚಿತ್ರ ಅಂದ್ರೆ ಚೆನ್ನಾಗಿಲ್ಲ ಅಂತ. ಇಟ್ಸ್ ಅಗ್ಲಿ ಅಂದ್ರೆ ಚೆನ್ನಾಗಿಲ್ಲ, ವಿಚಿತ್ರವಾಗಿದೆ ಅನ್ನೋ ರೀತಿ. ಓಕೆ, ಲಾಂಗು ಅಲ್ಲ. ಸೊ ವಿರುದ್ಧ ಪದ ಆಗಿರೋದ್ರಿಂದ ಪ್ಯೂರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಓಕೆ, ಅಗೇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಅಡ್ಜೆಕ್ಟಿವ್, ಅಡ್ವರ್ಬ, ಕಂಜಕ್ಷನ್, ಇಂಟರ್ಜೆಕ್ಷನ್, ನೌನ ಅಂತ. ಓಕೆ, ಇಲ್ಲೇನಿದೆ, ರಾಮನ್ಸ್ ಜಾಬ್ ಇಸ್ ವೆರಿ ಡಿಫಿಕಲ್ಟ್. ಡಿಫಿಕಲ್ಟ್ ಅಂಡರ್ಲೈನ್ ಮಾಡಿದ್ದಾನೆ. ರಾಮನ್ಸ್ ಜಾಬ್ ಇಸ್ ವೆರಿ ಡಿಫಿಕಲ್ಟ್. ಇಟ್ ಈಸ್ ಎ
ಜಾಬ್ ಅನ್ನೋದು ಕ್ರಿಯೆ, ಅವ್ನು ಕೆಲಸ ಮಾಡೋದು. ಇದು ಅಡ್ಜೆಕ್ಟಿವ್ ಆಗುತ್ತೆ ಸರ್. ಎಗೇನ್ ಇಲ್ಲಿ ಅಡ್ಜೆಕ್ಟಿವ್ ಅಂದ ತಕ್ಷಣ ವಿಶೇಷಣ. ಇದರಲ್ಲಿ ನಾಮಪದಕ್ಕೆ ಸಂಬಂಧ ಪ್ರೊನೌನ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕ ನೌನ್ ಪ್ರೊನೌನ್ಗೆ ಈಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇಲ್ಲೇ ಇದೆ ಒಂದು ಎಕ್ಸಾಂಪಲ್ ನೋಡಿ. ಅಡ್ಜೆಕ್ಟಿವ್ ಆರ್ ದೋಸ್ ವರ್ಡ್ ಡಿಸ್ಕ್ರೈಬ್ಸ್ ದ ನೌನ್ ನ ಡಿಸ್ಕ್ರೈಬ್ ಮಾಡುತ್ತೆ. ಈಗ ನೋಡಿ ಇಲ್ಲಿ ಅಭಿನವ್ ಈಸ್ ವೆರಿ ಟಾಲ್ ಅನ್ನೋದು ವೆರಿ ಅಂತಂದ್ರೆ ತುಂಬಾನ ಅಥವಾ ಸ್ಮಾಲ ಟಾಲ್ ಈ ತರದ್ ಯೂಸ್ ಮಾಡ್ತೀವಲ್ಲ, ಅದನ್ನ ಡಿಸ್ಕ್ರೈಬ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಕ್ರಿಯೆನ ಡಿಸ್ಕ್ರೈಬ್ ಮಾಡೋದಕ್ಕೆ ಅಡ್ವರ್ಬ್ ಅಂತೀವಿ. ಅದೇ ನೌನ್ನ ನಾಮಪದ ಡಿಸ್ಕ್ರೈಬ್ ಮಾಡೋಕೆ ಅಡ್ಜೆಕ್ಟಿವ್ ಅಂತೀವಿ. ಓಕೆ, ಸೊ ಇಟ್ ಈಸ್ ಎ ಅಡ್ಜೆಕ್ಟಿವ್. ಡಿಫಿಕಲ್ಟ್ ಅಂತಕ್ಕಂಥದ್ದು ಅರ್ಥ ಆಗ್ತೀಯಾ? ಇದ್ರಲ್ಲಿ ಬೇರೆ ಬರುತ್ತೆ, ವಿಧಗಳು ಬರುತ್ತೆ, 9 ತರ ವಿಧಗಳು ಬರುತ್ತೆ. ಯಾವಾಗ ಯಾವ್ದು ಯೂಸ್ ಮಾಡಬೇಕು ಇವೆಲ್ಲ ಕೂಡ ಮಾಡಿದೀವಿ ನಮ್ಮ ಗ್ರಾಮರ್ ವಿಡಿಯೋ ನೋಡ್ಕೊಳ್ಸ್ತಾ ಇದ್ದಾರೆ. ಓಕೆ, ಇದು ಫುಲ್ ಡೀಟೇಲ್ ಆಗಿ ನಾನು ಗ್ರಾಮರ್ ಇಲ್ಲಿ ಹೇಳಕ್ ಹೋಗಲ್ಲ. ಓಕೆ, ಇಟ್ ಈಸ್ ಎ MCQ ಸೀರೀಸ್ ಆಗಿರೋದ್ರಿಂದ ಹೆಂಗ್ ಕೇಳ್ತಾನೆ, ಯಾವ್ದಕ್ ಬರುತ್ತೆ ಏನು ಅಂತ ಸ್ವಲ್ಪ ಮೇಲೆ ಬೇಸಿಕ್ ಹೇಳಿರ್ತೀನಿ. ತುಂಬಾ ಡೀಟೇಲ್ ಬೇಕು ಅಂದ್ರೆ ಯಾವಾಗ ಯೂಸ್ ಮಾಡ್ತೀವಿ, ಹೆಂಗ್ ಯೂಸ್ ಮಾಡ್ತೀವಿ, ಸೊ ಇವೆಲ್ಲ ಒಂದೊಂದು ಚಾಪ್ಟರ್ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ನಾನು ಚಾಪ್ಟರ್ ವೈಸ್ ಕೂಡ ಇದೆ. ಬೇಕಾದ್ರೆ ಬರೀ ಚಾಪ್ಟರ್ ವೈಸ್ ಮಾತ್ರ ನೋಡಬೇಕು ಅಂದ್ರೆ ಆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ಇಂಗ್ಲಿಷ್ ಗ್ರಾಮರ್ದು, ಅಥವಾ ಸಿಂಗಲ್ ವಿಡಿಯೋ ನೋಡಬೇಕು ಅಂತಂದ್ರೆ ಇದ್ರಲ್ಲಿ ನೋಡ್ಕೋಬಹುದು, ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಒಂದು ನಿಮ್ಗೆ ಹೇಳ್ತಾ ಇದೆ, ಒಂದು ಹೋಮ್ವರ್ಕ್ ಕೊಡೋಣ. ಇದು ಸಿಂಪಲ್ ಆಗಿದೆ, ಹೋಮ್ವರ್ಕ್ ಕೊಡೋಣ. ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸೆಟ್ ಆಫ್ ಆರ್ಟಿಕಲ್ಸ್ ಹೇಳಬೇಕು. ದ ಯುರೋಪಿಯನ್ ಕಂಟ್ರೀಸ್ ಡ್ಯಾಶ್ ದ ಕಾಮನ್. ತುಂಬಾ ಈಸಿ ಕ್ವಶನ್ ಇದು, ನಿಮ್ಗೆ ಹೋಮ್ವರ್ಕ್ ಅಂದ್ಕೊಳ್ಳಿ, ಕಮೆಂಟ್ ಮಾಡಿ. ಏನ್ ಬರುತ್ತೆ ಇಲ್ಲಿ? ದಾ ಬರುತ್ತಾ, ಆನ್ ಬರುತ್ತಾ? ಇಲ್ಲಿ ಏನ್ ಬರುತ್ತೆ? ದಾ ಬರುತ್ತೆ, ಎ ಬರುತ್ತೆ, ಆನ್ ಬರುತ್ತಾ? ಕಮೆಂಟ್ ಮಾಡಿ, ನಿಮ್ಗೆ ಹೋಮ್ವರ್ಕ್ ಅಂದ್ಕೊಳ್ಳಿ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಓಕೆ, ಇಲ್ಲಿ ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಯಾವುದು ಅಂತ ಹೇಳಬೇಕು. ಓಕೆ, ಇಫ್ ವಿ ಹ್ಯಾಡ್ ಸ್ಟಡಿಡ್ ವೆಲ್ he would have scored good marks. If we had studied well, he will have scored good marks. If he had studied well, he would scored good marks. If he had studied well, he will score good marks. ಯಾವ್ದು ಕರೆಕ್ಟ್ ಹೇಳ್ತೀರಾ? ಇಫ್ he had studied, ನೋಡಿ ಇಲ್ಲೇನಿದೆ, had studied ಪಾಸ್ಟ್ ಅಲ್ಲಿ ಇದೆ. ಓಕೆ, ಇಫ್ he had studied, ಓಕೆ, ಅವನು ಒಳ್ಳೆ ಕ್ಲೀನ್ ಆಗಿ ಓದಿದ್ರೆ, ಸ್ಟಡಿ ಅಂದ್ರೆ ಓದ್ಕೊಂಡಿದ್ರೆ ಅವನು ಒಳ್ಳೆ ಮಾರ್ಕ್ಸ್ ತೆಗಿತಿದ್ದ ಅಂತ ಅಂದ್ರೆ ಪಾಸ್ಟ್. ಇಲ್ಲೇನಿದೆ, ಇಫ್ he had studied ಇದೆ, he will ಅನ್ನೋದು ಬರಕ್ ಚಾನ್ಸ್ ಇಲ್ಲ, ವುಡ್ ಬರಬೇಕು. ವಿಲ್ ಇರೋದು ಪಾಸ್ಟ್ ಅಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಅಥವಾ ಪಾಸ್ಟ್ ಫ್ಯೂಚರ್ ಅಲ್ಲಿ ಮಾತಾಡೋದಾದ್ರೆ ವಿಲ್ ಇರೋದು ವುಡ್ ಆಗುತ್ತೆ ಅಂತ ನಿಮ್ಗೆ ಹೇಳಿದೀನಿ. ನಮ್ಮ ಡೈರೆಕ್ಟ್, ಇಂಡೈರೆಕ್ಟ್ ಮತ್ತೆ ಪಾಸಿವ್ ಆಕ್ಟಿವ್ ಆಸಲ್ಲ ಹೇಳ್ತೀನಿ ನಿಮ್ಗೆ ಅಲ್ವಾ. ಸೊ ಇಲ್ಲೇನೋ ವುಡ್ ಬರಬೇಕು, ಸೊ ವಿಲ್ ಬರಕ್ ಚಾನ್ಸ್ ಇಲ್ಲ. ಸೊ ದಿಸ್ ಸ್ಟಾರ್ ಗಾನ್ ಕೇಸ್ ಆಯ್ತು. ಸೊ ಆಪ್ಷನ್ 1 ಅಥವಾ 3 ಕರೆಕ್ಟ್. ಅದ್ರಲ್ಲಿ ಯಾವ್ದು ಕರೆಕ್ಟ್? ಇಫ್ he had studied well, he would have scored ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ವುಡ್ ಹ್ಯಾವ್ ನಾವು ಪಾಸ್ಟ್ ಪಾರ್ಟಿಸಿಪಲ್, ನಾನು ಹೇಗೇನ್ ಹೇಳ್ತಾ ಇದೀನಿ, ಪಾರ್ಟಿಸಿಪಲ್ ಪಾಸ್ಟ್ ಇದು ವುಡ್ ಅನ್ನೋದ ಕಡೆ ಎಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಇದು ಪಾಸ್ಟ್ ಆಗಿರೋದ್ರಿಂದ ಹ್ಯಾವ್ ಯೂಸ್ ಮಾಡ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಹ್ಯಾವ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಚೆಕ್ಔಟ್ ಮಾಡಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಆ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳನ್ನ ನೀವು ನೋಡ್ಕೋಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.